ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬಿಜೆಪಿ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಗುರುಲಿಂಗಪ್ಪ ಅಂಗಡಿ ಹಾಗೂ ಎಚ್ಎನ್ ಚಂದ್ರಶೇಖರ್ ರಾಜ್ಯ ವಕ್ತಾರ ಅವರ ನೇತೃತ್ವದಲ್ಲಿ ಮಾಧ್ಯಮಗೋಷ್ಠಿ ಹಮ್ಮಿಕೊಳ್ಳಲಾಯಿತು. 17 ಬಾರಿ ದಾಖಲೆಯ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸಿ ಸಾಲದ ಸುಳಿಗೆ ಸಿಲುಕಿಸಿದ್ದಾರೆ ಎಂದು ಬಿಜೆಪಿ ರಾಜ್ಯ ವಕ್ತಾರರಾದ ಎಚ್ಎನ್ ಚಂದ್ರಶೇಖರ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು. ದೇಶದಲ್ಲಿ ಆರ್ಥಿಕವಾಗಿ ಬಲಿಷ್ಠ ರಾಜ್ಯವಾಗಿರುವ ಕರ್ನಾಟಕದಲ್ಲಿ ಸತತ 4 ಬಾರಿ ರಾಜಸ್ವ ಕೊರತೆ ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯ ಅವರು ಆರ್ಥಿಕ ತಜ್ಞ ಎನಿಸಿಕೊಳ್ಳಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ವಕ್ತಾರ ಎಚ್ಎನ್ ಚಂದ್ರಶೇಖರ, ಬಾಗಲಕೋಟ್ ವಕ್ತಾರರಾದ ಸತ್ಯನಾರಾಯಣ ಹೇಮಾದ್ರಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ, ಮಾಧ್ಯಮ ಸಂಚಾಲಕ ವಿಜಯ್ ಜೋಶಿ ಉಪಸ್ಥಿತರಿದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿಲ್ಲವ ನ್ಯೂಸ್ ಕರ್ನಾಟಕ. ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಒಂದು ಇವತ್ತು 2 ವಿಚಾರದಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿದ್ದೇವೆ. ಮೊದಲನೇದು, ಮೊನ್ನೆ ಸಿದ್ದರಾಮಯ್ಯರು ಮಂಡಿಸಿದಂತಹ ಅವರ ಪ್ರಕಾರ 17ನೇ ಬಜೆಟು, ಮತ್ತು 2ನೇ ವಿಚಾರ, ನಿರಂತರವಾಗಿ 4ನೇ ವರ್ಷವೂ ಕೂಡ ಏನು ದಲಿತ ಸಮುದಾಯದ ಹಣ ಏನಿದೆ, SC SC ಮತ್ತು TSP ಹಣವನ್ನು ಬೇರೆ ಇವರ ಸ್ಕೀಮ್ಗಳಿಗೆ ಡೈವರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಈ 2 ವಿಚಾರಗಳನ್ನು ಪ್ರಮುಖವಾಗಿ ನಾನು ಇವತ್ತು ಪ್ರಸ್ತಾಪ ಮಾಡ್ತೇನೆ. ಅದೇ ರೀತಿ ಇಲ್ಲಿನ ಸ್ಥಳೀಯ ಯಾವುದಾದ್ರೂ ಇಶ್ಯೂಗಳಿದ್ರೆ ಅದ್ರ ಬಗ್ಗೆ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರು ತದನಂತರದಲ್ಲಿ ಮಾಹಿತಿ ಕೊಡ್ತಾರೆ. ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಅಂಕಿಅಂಶಗಳು ಭಾಳ ಚೆನ್ನಾಗಿ ಗೊತ್ತಿದೆ. ಮೊನ್ನೆ ಬಜೆಟಿನ ಅಂಕಿಅಂಶಗಳು ಅವೆಲ್ಲ ಪತ್ರಿಕಾ ರಂಗದಲ್ಲಿರೋ ಕಾರಣಕ್ಕೋಸ್ಕರ, ಹಾಗಾಗಿ ನಾನು ಅಂಕಿಅಂಶಗಳ ವಿಚಾರದಲ್ಲಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗಿದೆ. ಇದು ಸಮಾಜದ ಮೇಲೆ ಮತ್ತು ರಾಜ್ಯದ ಮೇಲೆ ಯಾವ ರೀತಿ ಪರಿವರ್ತನೆ ಬೀರುತ್ತೆ, ಅದೇ ರೀತಿ ಹೇಗೆ ಭವಿಷ್ಯದ ಕರ್ನಾಟಕವನ್ನು ಇದು ಸರ್ವನಾಶ ಮಾಡೋ ದಾಪಕಲ್ಲಿ ಹಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾನೊಂದಿಷ್ಟು ಉಲ್ಲೇಖ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಮೊದಲನೇದು, ನಮ್ಮ ಆರ್ಥಿಕ ತಜ್ಞರು, ಸ್ವಯಂ ಘೋಷಿತ ಆರ್ಥಿಕ ತಜ್ಞರು ಸಿದ್ದರಾಮಯ್ಯನವರು ಭಾಳ ಹೆಮ್ಮೆಯಿಂದ ಹೇಳ್ಕೊಂತಾರೆ, ನಾನು 17ನೇ ಬಜೆಟನ್ನು ಮಂಡಿಸಿದ್ದೀನಿ, 17ನೇ ಬಜೆಟನ್ನು ಮಂಡಿಸಿದ್ದೀನಿ ಅಂತೇಳಿ. 17ನೇ ಬಜೆಟ್ ಅಂತ ಹೇಳಿದ್ರೆ ನಮಗೆಲ್ಲರೂ ಗೊತ್ತಿರೋ ರೀತಿ ಬಂಧುಗಳೇ, ಒಂದು 20 ವರ್ಷಕ್ಕೆ ಒಂದು ತಲೆಮಾರು ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ತಲೆಮಾರು ಪೂರ್ತಿ ಹಣಕಾಸಿನ ಏನು ಇದನ್ನು ಕೈಯಲ್ಲಿ ಇಟ್ಕೊಂಡಿರೋರು ಒಂದು ತಲೆಮಾರಿನ ನಂತರ ಪರಿಸ್ಥಿತಿ ಯಾವ ರೀತಿ ಇರಬೇಕಿತ್ತು. ಉದಾಹರಣೆಗೆ, ಈಗ ನಮ್ಮ ತಂದೆದೊಂದು ಅಂಗಡಿ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, 10,000 ಬಂಡವಾಳ ಹಾಕಿ 20 ವರ್ಷದ ಮುಂಚೆ ಒಂದು ಅಂಗಡಿ ಮಾಡಿದರೆ ಇವತ್ತು ಅಂಗಡಿ ಪರಿಸ್ಥಿತಿ ಏನಿದೆ. ಇವತ್ತು ಬಿಜಾಪುರದಲ್ಲಿ ಯಾವುದೇ ದೊಡ್ಡ ಅಂಗಡಿಗಳಿಗೆ ವ್ಯವಹಾರಸ್ಥರಿಗೆ ಹೋಗಿ ಕೇಳಿದ್ರೆ 15 ವರ್ಷಕ್ಕೆ ಸಣ್ಣದಾಗೆಲ್ಲೋ ಸಣ್ಣ ಗೂಡಂಗಡಿನೋ ಏನೋ ಇಟ್ಕೊಂಡು ಶುರು ಮಾಡಿದವರೇನೆ. ಆದರೆ 15-20 ವರ್ಷ ಎಫರ್ಟ್ ಹಾಕಿದ್ದಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದ್ದಾರೆ. ಇದಕ್ಕೆ ವ್ಯವಹಾರಸ್ಥರು ಅಂತ ಹೇಳ್ತಾರೆ. 17 ವರ್ಷ, ಈಗ ನಮ್ಮಪ್ಪ 20 ವರ್ಷಕ್ಕೆ ಮುಂಚೆ ಅಂಗಡಿ ಇಟ್ಟು ಅದಕ್ಕೊಂದು 10,000 ಬಂಡವಾಳ ಹಾಕಿ 20 ವರ್ಷ ಅಂಗಡಿಲೆಲ್ಲ ಕೂತ್ಕೊಂಡು 20 ವರ್ಷ ಆದಮೇಲೆ 1 ರೂಪಾಯಿ ಆಸ್ತಿ ಮಾಡಿದೆ, ಮಕ್ಕಳ ಭವಿಷ್ಯಕ್ಕೆ ಎಜುಕೇಷನು ಕೊಡಿಸ್ದಂಗೆ, ಮಕ್ಕಳಿಗೆ ಮನೆನೂ ಸ್ವಂತ ಮಾಡಿದೆ, ಜೊತೆಗೆ ತಲೆ ಮೇಲೆ ಒಂದು 20 ಲಕ್ಷ ಸಾಲವೇನ ಒರೆಸಿದ್ರೆ, ಮಕ್ಕಳ ಮನೆಗೆ ಸಾಲ ಒರೆಸಿದ್ರೆ ನಮ್ಮಪ್ಪನ ಯಾರಾದ್ರೂ ಆರ್ಥಿಕ ತಜ್ಞ ಅಂತಾರ ಅಥವಾ ವ್ಯವಹಾರಸ್ಥ ಅಂತಾರ? ಇದು ಸಿಂಪಲ್ ಆದ ವಿಶ್ಲೇಷಣೆ. 17 ವರ್ಷ ನೀವು ಬಜೆಟ್ ಮಂಡನೆ ಮಾಡಿದಿರಿ. 17 ವರ್ಷ ಬಜೆಟ್ ಮಂಡನೆ ಮಾಡಿದ್ಮೇಲೆ ರಾಜ್ಯದ ಪರಿಸ್ಥಿತಿ ಹೇಗಿರಬೇಕಿತ್ತು, ಇವತ್ತು ಯಾವ ರೀತಿ ಬಂದು ಕೂತಿದೆ. ನಾನು ಆರ್ಥಿಕ ತಜ್ಞ ಅನ್ನೋದಕ್ಕೆ ನಿಮಗೆ ಯೋಗ್ಯತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡೋದು ಸಹಜ. ಯಾಕೆ ಅಂತ ಹೇಳಿದ್ರೆ, ನಾವು ಬೇರೆ ರಾಜ್ಯಗಳ ಜೊತೆ ನಮ್ಮ ಕರ್ನಾಟಕವನ್ನು ಕಂಪೇರ್ ಮಾಡಲಿಕ್ಕಾಗಲ್ಲ. ನೀವು ಸ್ವಾತಂತ್ರ್ಯದಿಂದ ಹಿಡ್ಕೊಂಡು ಅದಕ್ಕೆ ಪೂರ್ವದಿಂದ ಹಿಡ್ಕೊಂಡು ಕೂಡ ಆರ್ಥಿಕವಾಗಿ ಭಾಳ ಸುಭಿಕ್ಷವಾಗಿರ್ತಕ್ಕಂತಹ ರಾಜ್ಯ ಕರ್ನಾಟಕ. ಆರ್ಥಿಕವಾಗಿ ಸುಭಿಕ್ಷವಾಗಿರ್ತಕ್ಕಂಥದ್ದು. ಅದು ಏವನ ಈಗ IT-BT ಬಂತು, ನಮ್ಮದು ಸಿಲಿಕಾನ್ ಸಿಟಿ ವ್ಯಾಲಿ ಆಯಿತು ಅಲ್ಲ, ಅದಕ್ಕಿಂತ ಮುಂಚೆಯಿಂದನೂ ಕೂಡ ನಿಜಲಿಂಗಪ್ಪನವರ ಕಾಲದಲ್ಲಿ, ಈವನ್ KC ರೆಡ್ಡಿಯವರ ಕಾಲದಲ್ಲೂ ಕೂಡ ಆರ್ಥಿಕವಾಗಿ ಬಲಿಷ್ಠವಾಗಿರುವಂತಹ ರಾಜ್ಯ ಕರ್ನಾಟಕ ರಾಜ್ಯ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜಸ್ವದ ಕೊರತೆ ಅಥವಾ ಫಿಸ್ಕಲ್ ಡೆಫಿಸಿಟ್ ಅಂತಕ್ಕಂಥ ಪದವೇ ನಾವು ಕೇಳೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾವಾಗಲೂ ಕೂಡ ರೆವಿನ್ಯೂವನ್ನು ಸರ್ಪ್ಲಸ್ ಬಜೆಟೇ ನಮ್ಮಲ್ಲಿ ಬಣ್ಣನೆ ಆಗ್ತಿರ್ತದೆ. ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಯಾಕೆಂದರೆ ಅಷ್ಟೊಂದು ಶ್ರೀಮಂತ ರಾಷ್ಟ್ರ, ಅಷ್ಟೊಂದು ಕಷ್ಟಪಟ್ಟು ದುಡಿದು
ತಿಂತಕ್ಕಂತಹ ಒಂದು ಸಮುದಾಯ ನಮ್ಮಲ್ಲಿದೆ, ರೈತಾಪಿ ವರ್ಗ ನಮ್ಮಲ್ಲಿದೆ, ಯುವ ಸಮುದಾಯ ನಮ್ಮಲ್ಲಿದೆ. ಹಾಗಾಗಿ ಹಿಂದಿನ ಹಿಸ್ಟ್ರಿಯಿಂದ ನೋಡ್ಕೊಂಡ್ಬಂದ್ರೆ ಕರ್ನಾಟಕ ಅತ್ಯಂತ ದುರ್ಭಿಕ್ಷವಾದಂತಹ ರಾಜ್ಯ. ಕೇವಲ ಇತಿಹಾಸದಲ್ಲಿ ಅದು ಎರಡು ಕೋವಿಡ್ 19, 20 ಮತ್ತು 21 2 ವರ್ಷಗಳನ್ನು ಬಿಟ್ಟರೆ ನಮ್ಮಲ್ಲಿ ಡೆಫಿಸಿಟ್ ಬಡ್ಜೆಟ್ ಅನ್ನೋದೇ ಆಗಿಲ್ಲ. ಈವನ್ 21, 22ರಲ್ಲಿ ಬೊಮ್ಮಾಯಿಯವರು ಬಿಕಾಸ್ ಆಫ್ ಕೋವಿಡ್ ಮುಂಚೆ ಡೆಫಿಸಿಟ್ ಅಂತೇಳಿ ಅವರು ಅಂದ್ಕೊಂಡಿದ್ರು ಕೂಡ, ಆದರೆ ವರ್ಷ ಮುಗಿಯೋಷ್ಟೊತ್ತಿಗೆ ಮತ್ತೆ ತಿರುಗಿ 5,670 ಕೋಟಿ ರೂಪಾಯಿ ಅದು ಸರ್ಪ್ಲಸ್ ಬಡ್ಜೆಟ್ ಆಗಿತ್ತು. ಇಷ್ಟೆಲ್ಲ ಕೋವಿಡ್ ಗೊಂದಲಗಳ ನಡುವೆನೂ ಕೂಡ 2023ರಲ್ಲಿ ಬೊಮ್ಮಾಯಿಯವರು ಸಿದ್ದರಾಮಯ್ಯನವರಿಗೆ ರಾಜ್ಯವನ್ನು ಬಿಟ್ಕೊಡ್ಬೇಕಾದ್ರೆ ರಾಜ್ಯ ಯಾವ ರೀತಿ ಸುಭಿಕ್ಷ ಸ್ಥಿತಿಲಿತ್ತು ಅಂತ ಹೇಳಿದ್ರೆ 402 ಕೋಟಿ ರೂಪಾಯಿ ಸರ್ಪ್ಲಸ್ ಬಡ್ಜೆಟನ್ನು ಮಂಡಿಸಿದ್ರು ಬೊಮ್ಮಾಯಿಯವರು 23ರಲ್ಲಿ. ಅಂದರೆ ಅದಾದಮೇಲೆ ಮೇನಲ್ಲಿ ಸಿದ್ದರಾಮಯ್ಯರ ಕೈಗೆ ಬಂತು, ಅಥವಾ ಒಂದು 7-8 ತಿಂಗಳು ಕೈಗೆ ಬಂತು. 402 ಕೋಟಿ ಸರ್ಪ್ಲಸ್ ಬಜೆಟ್ ಇದ್ದಿದ್ದ BJP ಸರ್ಕಾರದ ಇದನ್ನು ಕೇವಲ 6-7 ತಿಂಗಳು ರಾಜ್ಯಭಾರ ಮಾಡಿ ಪುಣ್ಯಾತ್ಮ 9,260 ಕೋಟಿ ಡೆಫಿಸಿಟ್ ತಗೊಂಡ್ಬಂದರು. ಒಂದೇ ವರ್ಷದಲ್ಲಿ ಕೇವಲ 4-5 ತಿಂಗಳಲ್ಲಿ ಬೊಮ್ಮಾಯಿಯವರು ಸರ್ಪ್ಲಸ್ ಬಜೆಟ್ ಕೊಟ್ಬಿಟ್ಟು ಹೋಗಿದ್ದಾರೆ. ಇನ್ನು ಮಿಕ್ಕಿದ 4-5 ತಿಂಗಳು, ಒಂದು 7-8 ತಿಂಗಳು ರಾಜ್ಯಭಾರ ಮಾಡಿದವರು ಡೆಫಿಸಿಟ್ ಬಜೆಟ್ ನುಂಗ್ರಿ, ಅಲ್ಲ ಅದು ಸರ್ಪ್ಲಸ್ ಬಜೆಟ್ ಅನ್ನು ನುಂಗಿ ಡೆಫಿಸಿಟ್ ಬಜೆಟ್ 9,500 ಕೋಟಿ ಮಾಡೋಗ್ತಾರೆ ಅಂತ ಹೇಳಿದ್ರೆ ಇದು ದುರಂತವೋ ಅಲ್ವೋ? ಇಡೀ ಕರ್ನಾಟಕದ ಒಟ್ಟು ಸಾಲ 1947ರಿಂದ ಇವತ್ತುವರೆಗೆ 8,37,000 ಒಟ್ಟು ಸಾಲ. ನಾನು ಹೇಳ್ತಾ ಇರ್ತಕ್ಕಂಥ 85 ವರ್ಷದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಮಾಡಿರ್ತಕ್ಕಂಥ ಸಾಲ. ಅದರಲ್ಲಿ ಈ ಪುಣ್ಯಾತ್ಮ ಸ್ವಯಂ ಘೋಷಿತ ಆರ್ಥಿಕ ತಜ್ಞರು ಒಬ್ಬರೇ ಮಾಡಿರೋ ಸಾಲ 4,34,000 ಕೋಟಿ ಕಳೆದ ವರ್ಷ. ಈ ವರ್ಷನೂ ಕೂಡ ಸೇರಿದ್ರೆ 5,55,000 ಕೋಟಿ ಒಬ್ಬನೇ ಒಬ್ಬ ಪುಣ್ಯಾತ್ಮ ಮಾಡಿರೋ ಸಾಲ. 80 ವರ್ಷದಲ್ಲಿ 74 ವರ್ಷ ಯಾವ್ಯಾವ ರೀತಿ ನಮ್ಮ ಬೇರೆ ಬೇರೆ ಮುಖ್ಯಮಂತ್ರಿಗಳು ಮಾಡಿದ್ರು ಎಲ್ಲರನ್ನು ಮೀರಿಸಿ ಮಾಡತಕ್ಕಂಥ ಹೊಣೆಗಾರಿಕೆ ಅರ್ಥನೇ ಇದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯವ್ರದ್ದು. ಇದು ದೊಡ್ಡ ಹೆಗ್ಗಳಿಕೆ. ಯಾವ ಸ್ಟೇಟಲ್ಲಿ ಆರ್ಥಿಕವಾಗಿ ಅತ್ಯಂತ ಸಬಲವಾದಂತಹ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಾಡಿ ರಾಜ್ಯವನ್ನು ದಿವಾಳಿ ಮಾಡ್ತಕ್ಕಂಥ ಕೀರ್ತಿ ಯಾರನ್ನಂತಿದ್ರೆ ಈ ಪುಣ್ಯಾತ್ಮನಿಗೆ ಸಿದ್ದರಾಮಯ್ಯವರಿಗೆ ಕೀರ್ತಿ ತಟ್ಟಬೇಕು. ಎರಡನೇದು 1900 ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಒಂದು ಕಡೆ ಇವತ್ತು 2 ವಿಚಾರದಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿದ್ದೇವೆ. ಮೊದಲನೇದು ಮೊನ್ನೆ ಸಿದ್ದರಾಮಯ್ಯವರು ಮಂಡಿಸಿದಂತಹ ಅವರ ಪ್ರಕಾರ 17ನೇ ಬಜೆಟು, ಮತ್ತು ಎರಡನೇ ವಿಚಾರ ನಿರಂತರವಾಗಿ 4ನೇ ವರ್ಷನೂ ಕೂಡ ಏನು ದಲಿತ ಸಮುದಾಯದ ಹಣ ಏನಿದೆ SC SC ಮತ್ತು TSP ಹಣವನ್ನು ಬೇರೆ ಇವರ ಸ್ಕೀಮ್ಗಳಿಗೆ ಡೈವರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಈ 2 ವಿಚಾರಗಳನ್ನು ಪ್ರಮುಖವಾಗಿ ನಾನು ಇವತ್ತು ಪ್ರಸ್ತಾಪ ಮಾಡ್ತೇನೆ. ಅದೇ ರೀತಿ ಇಲ್ಲಿನ ಸ್ಥಳೀಯ ಯಾವುದಾದ್ರೂ ಇಶ್ಯೂಗಳಿದ್ರೆ ಅದ್ರ ಬಗ್ಗೆ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರು ತದನಂತರದಲ್ಲಿ ಮಾಹಿತಿ ಕೊಡ್ತಾರೆ. ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಅಂಕಿಅಂಶಗಳು ಭಾಳ ಚೆನ್ನಾಗಿ ಗೊತ್ತಿದೆ. ಮೊನ್ನೆ ಬಜೆಟಿನ ಅಂಕಿಅಂಶಗಳು ಅವೆಲ್ಲ ಪತ್ರಿಕಾ ರಂಗದಲ್ಲಿರೋ ಕಾರಣಕ್ಕೋಸ್ಕರ ಹಾಗಾಗಿ ನಾನು ಅಂಕಿಅಂಶಗಳ ವಿಚಾರದಲ್ಲಿ ನಾನು ಹೆಚ್ಚು ಹೇಳಲಿಕ್ಕೆ ಹೋದೆ. ಇದು ಸಮಾಜದ ಮೇಲೆ ಮತ್ತು ರಾಜ್ಯದ ಮೇಲೆ ಯಾವ ರೀತಿ ಪರಿವರ್ತನೆ ಬೀರುತ್ತೆ, ಅದೇ ರೀತಿ ಹೇಗೆ ಭವಿಷ್ಯದ ಕರ್ನಾಟಕವನ್ನು ಇದು ಸರ್ವನಾಶ ಮಾಡೋ ದಾಪಕಲ್ಲಿ ಹಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾನೊಂದಿಷ್ಟು ಉಲ್ಲೇಖ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಮೊದಲನೇದು ನಮ್ಮ ಆರ್ಥಿಕ ತಜ್ಞರು, ಸ್ವಯಂ ಘೋಷಿತ ಆರ್ಥಿಕ ತಜ್ಞರು ಸಿದ್ದರಾಮಯ್ಯನವರು ಭಾಳ ಹೆಮ್ಮೆಯಿಂದ ಹೇಳ್ಕೊಂತಾರೆ, ನಾನು 17ನೇ ಬಜೆಟನ್ನು ಮಂಡಿಸಿದ್ದೀನಿ ಅಂತೇಳಿ. 17ನೇ ಬಜೆಟ್ ಅಂತ ಹೇಳಿದ್ರೆ ನಮಗೆಲ್ಲರೂ ಗೊತ್ತಿರೋ ರೀತಿ ಬಂಧುಗಳೇ, ಒಂದು 20 ವರ್ಷಕ್ಕೆ ಒಂದು ತಲೆಮಾರು ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ತಲೆಮಾರು ಪೂರ್ತಿ ಹಣಕಾಸಿನ ಏನು ಇದನ್ನು ಕೈಯಲ್ಲಿ ಇಟ್ಕೊಂಡಿರೋರು ಒಂದು ತಲೆಮಾರಿನ ನಂತರ ಪರಿಸ್ಥಿತಿ ಯಾವ ರೀತಿ ಇರಬೇಕಿತ್ತು. ಉದಾಹರಣೆಗೆ ಈಗ ನಮ್ಮ ತಂದೆದೊಂದು ಅಂಗಡಿ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, 10,000 ಬಂಡವಾಳ ಹಾಕಿ 20 ವರ್ಷದ ಮುಂಚೆ ಒಂದು ಅಂಗಡಿ ಮಾಡಿದರೆ ಇವತ್ತು ಅಂಗಡಿ ಪರಿಸ್ಥಿತಿ ಏನಿದೆ. ಇವತ್ತು ಬಿಜಾಪುರದಲ್ಲಿ ಯಾವುದೇ ದೊಡ್ಡ ಅಂಗಡಿಗಳಿಗೆ ವ್ಯವಹಾರಸ್ಥರಿಗೆ ಹೋಗಿ ಕೇಳಿದ್ರೆ 15 ವರ್ಷಕ್ಕೆ ಸಣ್ಣದಾಗೆಲ್ಲೋ ಸಣ್ಣ ಗೂಡಂಗಡಿನೋ ಏನೋ ಇಟ್ಕೊಂಡು ಶುರು ಮಾಡಿದವ್ರೇನೆ. ಆದರೆ 15-20 ವರ್ಷ ಎಫರ್ಟ್ ಹಾಕಿದ್ದಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದ್ದಾರೆ. ಇದಕ್ಕೆ ವ್ಯವಹಾರಸ್ಥರು ಅಂತ ಹೇಳ್ತಾರೆ. 17 ವರ್ಷ ಈಗ ನಮ್ಮಪ್ಪ 20 ವರ್ಷಕ್ಕೆ ಮುಂಚೆ ಅಂಗಡಿ ಇಟ್ಟು ಅದಕ್ಕೊಂದು 10,000 ಬಂಡವಾಳ ಹಾಕಿ 20 ವರ್ಷ ಅಂಗಡಿಲೆಲ್ಲ ಕೂತ್ಕೊಂಡು 20 ವರ್ಷ ಆದಮೇಲೆ 1 ರೂಪಾಯಿ ಆಸ್ತಿ ಮಾಡಿದೆ, ಮಕ್ಕಳ ಭವಿಷ್ಯಕ್ಕೆ ಎಜುಕೇಷನು ಕೊಡಿಸ್ದಂಗೆ ಮಕ್ಕಳಿಗೆ ಮನೆನೂ ಸ್ವಂತ ಮಾಡಿದೆ, ಜೊತೆಗೆ ತಲೆ ಮೇಲೆ ಒಂದು 20 ಲಕ್ಷ ಸಾಲವೇನ ಒರೆಸಿದ್ರೆ, ಮಕ್ಕಳ ಮನೆಗೆ ಸಾಲ ಒರೆಸಿದ್ರೆ ನಮ್ಮಪ್ಪನ ಯಾರಾದ್ರೂ ಆರ್ಥಿಕ ತಜ್ಞ ಅಂತಾರ ಅಥವಾ ವ್ಯವಹಾರಸ್ಥ ಅಂತಾರ? ಇದು ಸಿಂಪಲ್ ಆದ ವಿಶ್ಲೇಷಣೆ. 17 ವರ್ಷ ನೀವು ಬಜೆಟ್ ಮಂಡನೆ ಮಾಡಿದಿರಿ,
17 ವರ್ಷ ಬಜೆಟ್ ಮಂಡನೆ ಮಾಡಿದ್ಮೇಲೆ ರಾಜ್ಯದ ಪರಿಸ್ಥಿತಿ ಹೇಗಿರಬೇಕಿತ್ತು, ಇವತ್ತು ಯಾವ ರೀತಿ ಬಂದು ಕೂತಿದೆ. ನಾನು ಆರ್ಥಿಕ ತಜ್ಞ ಅನ್ನೋದಕ್ಕೆ ನಿಮಗೆ ಯೋಗ್ಯತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡೋದು ಸಹಜ. ಯಾಕೆ ಅಂತ ಹೇಳಿದ್ರೆ ನಾವು ಬೇರೆ ರಾಜ್ಯಗಳ ಜೊತೆ ನಮ್ಮ ಕರ್ನಾಟಕವನ್ನು ಕಂಪೇರ್ ಮಾಡಲಿಕ್ಕಾಗಲ್ಲ. ನೀವು ಸ್ವಾತಂತ್ರ್ಯದಿಂದ ಹಿಡ್ಕೊಂಡು ಅದಕ್ಕೆ ಪೂರ್ವದಿಂದ ಹಿಡ್ಕೊಂಡು ಕೂಡ ಆರ್ಥಿಕವಾಗಿ ಬಹಳ ಸುಭಿಕ್ಷವಾಗಿರ್ತಕ್ಕಂತಹ ರಾಜ್ಯ ಕರ್ನಾಟಕ. ಆರ್ಥಿಕವಾಗಿ ಸುಭಿಕ್ಷವಾಗಿರ್ತಕ್ಕಂಥದ್ದು. ಅದು ಏವನ ಈಗ IT-BT ಬಂತು, ನಮ್ಮದು ಸಿಲಿಕಾನ್ ಸಿಟಿ ವ್ಯಾಲಿ ಆಯಿತು ಅಲ್ಲ, ಅದಕ್ಕಿಂತ ಮುಂಚೆಯಿಂದನೂ ಕೂಡ ನಿಜಲಿಂಗಪ್ಪನವರ ಕಾಲದಲ್ಲಿ, ಈವನ್ KC ರೆಡ್ಡಿಯವರ ಕಾಲದಲ್ಲೂ ಕೂಡ ಆರ್ಥಿಕವಾಗಿ ಬಲಿಷ್ಠವಾಗಿರುವಂತಹ ರಾಜ್ಯ ಕರ್ನಾಟಕ ರಾಜ್ಯ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜಸ್ವದ ಕೊರತೆ ಅಥವಾ ಫಿಸ್ಕಲ್ ಡೆಫಿಸಿಟ್ ಅಂತಕ್ಕಂಥ ಪದವೇ ನಾವು ಕೇಳೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾವಾಗಲೂ ಕೂಡ ರೆವಿನ್ಯೂವನ್ನು ಸರ್ಪ್ಲಸ್ ಬಜೆಟೇ ನಮ್ಮಲ್ಲಿ ಬಣ್ಣನೆ ಆಗ್ತಿರ್ತದೆ. ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಯಾಕೆಂದ್ರೆ ಅಷ್ಟೊಂದು ಶ್ರೀಮಂತ ರಾಷ್ಟ್ರ, ಅಷ್ಟೊಂದು ಕಷ್ಟಪಟ್ಟು ದುಡಿದು ತಿಂತಕ್ಕಂತಹ ಒಂದು ಸಮುದಾಯ ನಮ್ಮಲ್ಲಿದೆ, ರೈತಾಪಿ ವರ್ಗ ನಮ್ಮಲ್ಲಿದೆ, ಯುವ ಸಮುದಾಯ ನಮ್ಮಲ್ಲಿದೆ. ಹಾಗಾಗಿ ಹಿಂದಿನ ಹಿಸ್ಟ್ರಿಯಿಂದ ನೋಡ್ಕೊಂಡ್ಬಂದ್ರೆ ಕರ್ನಾಟಕ ಅತ್ಯಂತ ಸುಭಿಕ್ಷವಾದಂತಹ ರಾಜ್ಯ. ಕೇವಲ ಇತಿಹಾಸದಲ್ಲಿ ಅದು ಕೋವಿಡ್ 19, 20 ಮತ್ತು 21 2 ವರ್ಷಗಳನ್ನು ಬಿಟ್ಟರೆ ನಮ್ಮಲ್ಲಿ ಡೆಫಿಸಿಟ್ ಬಡ್ಜೆಟ್ ಅನ್ನೋದೇ ಆಗಿಲ್ಲ. ಈವನ್ 21, 22ರಲ್ಲಿ ಬೊಮ್ಮಾಯಿಯವರು ಬಿಕಾಸ್ ಆಫ್ ಕೋವಿಡ್ ಮುಂಚೆ ಡೆಫಿಸಿಟ್ ಅಂತೇಳಿ ಅವರು ಅಂದ್ಕೊಂಡಿದ್ರು ಕೂಡ, ಆದರೆ ವರ್ಷ ಮುಗಿಸೋದಿಗೆ ಮತ್ತೆ ತಿರುಗಿ 5,670 ಕೋಟಿ ರೂಪಾಯಿ ಅದು ಸರ್ಪ್ಲಸ್ ಬಡ್ಜೆಟ್ ಆಗಿತ್ತು. ಇಷ್ಟೆಲ್ಲ ಕೋವಿಡ್ ಗೊಂದಲಗಳ ನಡುವೆನೂ ಕೂಡ 2023ರಲ್ಲಿ ಬೊಮ್ಮಾಯಿಯವರು ಸಿದ್ದರಾಮಯ್ಯವರಿಗೆ ರಾಜ್ಯವನ್ನು ಬಿಟ್ಕೊಡ್ಬೇಕಾದ್ರೆ ರಾಜ್ಯ ಯಾವ ರೀತಿ ಸುಭಿಕ್ಷ ಸ್ಥಿತಿಲಿತ್ತು ಅಂತ ಹೇಳಿದ್ರೆ 402 ಕೋಟಿ ರೂಪಾಯಿ ಸರ್ಪ್ಲಸ್ ಬಡ್ಜೆಟನ್ನು ಮಂಡಿಸಿದ್ರು ಬೊಮ್ಮಾಯಿಯವರು 23ರಲ್ಲಿ. ಅಂದರೆ ಅದಾದಮೇಲೆ ಮೇನಲ್ಲಿ ಸಿದ್ದರಾಮಯ್ಯರ ಕೈಗೆ ಬಂತು, ಅಥವಾ ಒಂದು 7-8 ತಿಂಗಳು ಕೈಗೆ ಬಂತು. 402 ಕೋಟಿ ಸರ್ಪ್ಲಸ್ ಬಜೆಟ್ ಇದ್ದಿದ್ದ BJP ಸರ್ಕಾರದ ಇದನ್ನು ಕೇವಲ 6-7 ತಿಂಗಳು ರಾಜ್ಯಭಾರ ಮಾಡಿ ಪುಣ್ಯಾತ್ಮ 9,760 ಕೋಟಿ ಡೆಫಿಸಿಟ್ ತಗೊಂಡ್ಬಂದರು. ಒಂದೇ ವರ್ಷದಲ್ಲಿ ಕೇವಲ 4-5 ತಿಂಗಳಲ್ಲಿ ಬೊಮ್ಮಾಯಿಯವರು ಸರ್ಪ್ಲಸ್ ಬಜೆಟ್ ಕೊಟ್ಬಿಟ್ಟು ಹೋಗಿದ್ದಾರೆ. ಇನ್ನು ಮಿಕ್ಕಿದ 4-5 ತಿಂಗಳು, ಒಂದು 7-8 ತಿಂಗಳು ರಾಜ್ಯಭಾರ ಮಾಡಿದವರು ಡೆಫಿಸಿಟ್ ಬಜೆಟ್ ನುಂಗ್ರಿ, ಅಲ್ಲ ಅದು ಸರ್ಪ್ಲಸ್ ಬಜೆಟ್ ಅನ್ನು ನುಂಗಿ ಡೆಫಿಸಿಟ್ ಬಜೆಟ್ 9,500 ಕೋಟಿ ಮಾಡೋಗ್ತಾರೆ ಅಂತ ಹೇಳಿದ್ರೆ ಇದು ದುರಂತವೋ ಅಲ್ವೋ? ಇಡೀ ಕರ್ನಾಟಕದ ಒಟ್ಟು ಸಾಲ 1947ರಿಂದ ಇವತ್ತುವರೆಗೆ 8,37,000 ಒಟ್ಟು ಸಾಲ. ನಾನು ಹೇಳ್ತಾ ಇರ್ತಕ್ಕಂಥ 85 ವರ್ಷದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಮಾಡಿರ್ತಕ್ಕಂಥ ಸಾಲ. ಅದರಲ್ಲಿ ಈ ಪುಣ್ಯಾತ್ಮ ಸ್ವಯಂ ಘೋಷಿತ ಆರ್ಥಿಕ ತಜ್ಞರು ಒಬ್ಬರೇ ಮಾಡಿರೋ ಸಾಲ 4,34,000 ಕೋಟಿ ಕಳೆದ ವರ್ಷ. ಈ ವರ್ಷನೂ ಕೂಡ ಸೇರಿದ್ರೆ 5,55,000 ಕೋಟಿ ಒಬ್ಬ ಪುಣ್ಯಾತ್ಮ ಮಾಡಿರೋ ಸಾಲ. 80 ವರ್ಷದಲ್ಲಿ 74 ವರ್ಷ ಯಾವ್ಯಾವ ರೀತಿ ನಮ್ಮ ಬೇರೆ ಬೇರೆ ಮುಖ್ಯಮಂತ್ರಿಗಳು ಮಾಡಿದ್ರು ಎಲ್ಲರನ್ನು ಮೀರಿಸಿ ಮಾಡತಕ್ಕಂಥ ಹೊಣೆಗಾರಿಕೆ ಯಾರ್ದನೇ ಇದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯವ್ರದ್ದು. ಇದು ದೊಡ್ಡ ಹೆಗ್ಗಳಿಕೆ. ಯಾವ ಸ್ಟೇಟಲ್ಲಿ ಆರ್ಥಿಕವಾಗಿ ಅತ್ಯಂತ ಸಬಲವಾದಂತಹ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಾಡಿ ರಾಜ್ಯವನ್ನು ದಿವಾಳಿ ಮಾಡ್ತಕ್ಕಂಥ ಕೀರ್ತಿ ಯಾರನ್ನಂತಿದ್ರೆ ಈ ಪುಣ್ಯಾತ್ಮನಿಗೆ ಸಿದ್ದರಾಮಯ್ಯವರಿಗೆ ಕೀರ್ತಿ ತಟ್ಟಬೇಕು. ಎರಡನೇದು 1900 ಸರ್ಪ್ಲಸ್ ಬಜೆಟ್ ಅನ್ನೇ ಕೊಟ್ಕೊಂಬಂತಹ ಕರ್ನಾಟಕ ರಾಜ್ಯಕ್ಕೆ ಸತತ 4ನೇ ವರ್ಷ ಡೆಫಿಸಿಟ್ ಬಜೆಟ್ ಕೊಟ್ಟಂತಹ ಕೀರ್ತಿ ಯಾರ್ಗನ ಇದೆ ಅಂತ ಹೇಳಿದ್ರೆ ಅದು ಈ ಸ್ವಯಂ ಘೋಷಿತ ಆರ್ಥಿಕ ತಜ್ಞ ಸಿದ್ದರಾಮಯ್ಯರಿಗೆ ಮಾತ್ರ. 4ನೇ ವರ್ಷ ಕಂಟಿನ್ಯೂಸ್ ಆಗಿ ಡೆಫಿಸಿಟ್ ಬಜೆಟ್. ಎಂತಹ ಒಂದು ದರಿದ್ರ ಸ್ಥಿತಿ ಒಳಗಡೆ ಇವತ್ತು ರಾಜ್ಯವನ್ನು ತಳ್ಳಿಬಿಟ್ಟಿದ್ದಾರೆ. ಬಂಧುಗಳೇ, ನಿಮ್ಗೆಲ್ಲ ಅನ್ನಿಸ್ಬೋದು ಏನು ಡೆಫಿಸಿಟ್ ಆದ್ರೂ ಕೂಡ ಗ್ಯಾರಂಟಿಗೆ ಹೋಗ್ತಾ ಇದೆ. ಇದಕ್ಕಿಂತ ದೊಡ್ಡ ಸುಳ್ಳು ಜಗತ್ತಲ್ಲಿ ಇಲ್ವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಬಜೆಟ್ ಗಾತ್ರ ಇವರೇ ಮತ್ತು ಹೇಳಿರೋ ಹತ್ರ 4,48,000 ಕೋಟಿ. ಎಷ್ಟು? 4,48,000 ಕೋಟಿ ನಮ್ಮ ಬಜೆಟ್ ಗಾತ್ರ. ಅದಕ್ಕೆ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿ ಕಂಪ್ಲೀಟಾಗಿ ಎಲ್ಲರಿಗೂ ಕೊಟ್ಟರು ಹೋಗ್ತಕ್ಕಂಥದ್ದು ಕೇವಲ 52,000 ಕೋಟಿ. ಕೇವಲ 52,000 ಕೋಟಿ ಎಲ್ಲವನ್ನು ಕೊಟ್ಟರು. 5 ಗ್ಯಾರಂಟಿಗಳು ಎಲ್ರಿಗೂ ಕೊಟ್ಟರು. ಅದರ ಅರ್ಥ ಏನು? ಹತ್ತತ್ರ 4 ಲಕ್ಷ ಕೋಟಿ, ಹತ್ತತ್ರ 4 ಲಕ್ಷ ಕೋಟಿ ಇವರಿಗೆ ಡೆವಲಪ್ಮೆಂಟ್ಗೆ ಸಿಕ್ಬಿಡ್ತದಲ್ಲ, ಅದನ್ನ ಯಾರು ಬೇಡ ಅಂತಾರೆ ಮಾಡಲಿಕ್ಕೆ? ಕೇವಲ 52,000 ಗ್ಯಾರಂಟಿ ಕೊಡ್ತಿದ್ದೀವಿ ಅಂತ ಹೇಳಿ ಸುಮಾರು 17,000 ಕೋಟಿ ಪ್ರತಿ ವರ್ಷ ಆ SC/SPಗಳ ಮತ್ತು TSPಗಳ. SC/SP ಅಂತ ಹೇಳಿದ್ರೆ ಈ ದಲಿತರಿಗೋಸ್ಕರ ಅವರ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂತಹ ಸ್ಪೆಷಲ್ ಗ್ರಾಂಟು ಹಣ, ಮತ್ತೆ ಏನು ನಾಯಕ ಸಮುದಾಯಗಳು ಅಥವಾ ಏನು ST ಸಮುದಾಯ ಇದೆ ಅದನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಆ ದಲಿತ ಸಮುದಾಯದ ಉದ್ಧಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣದಲ್ಲಿ 17,000 ಕೋಟಿ ತಿಂತಾರೆ ಎಕ್ಸ್ಟ್ರಾ. ಯಾವ ಕಾರಣಕ್ಕೋಸ್ಕರ? ಕೇವಲ 52,000 ಕೋಟಿ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ. 17,000 ದಲಿತರು ತಿಂದರು,
ಹಾಲಿಂದ ಹಿಡ್ಕೊಂಡು ಆಲ್ಕೋಹಾಲು ಎಲ್ಲ ಸ್ಟಾಂಪ್ ಪೇಪರಿಂದ ಹಿಡ್ಕೊಂಡು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿದ್ರು. ಆ ಬೆಲೆಗಳು ಅಡಿಷನಲ್ ಆಗಿ ಇವ್ರಿಗೆ ಕಲೆಕ್ಟ್ ಮಾಡ್ತಿರೋದು. ಇವರು ಬಂದ ಮೇಲೆ ಬೆಲೆ ಜಾಸ್ತಿ ಮಾಡೋದ್ರಲ್ಲಿ ಅಡಿಷನಲ್ ಆಗಿ ಕಲೆಕ್ಟ್ ಮಾಡ್ತಿರೋದು 73,000 ಕೋಟಿ. 73 ಒಂದು 17 90,000 ಕೋಟಿ ಆಯಿತು. ಎಷ್ಟಕ್ಕೆ 52,000 ಗ್ಯಾರಂಟಿ ಕೊಡೋದಕ್ಕೆ 90,000 ಕೋಟಿ ಎಕ್ಸ್ಟ್ರಾ ಬಂತು. ಆಯಿತಾ? ಅದಾದ್ಮೇಲೆ ಒಂದೇ ಒಂದು ಕ್ಷೇತ್ರಕ್ಕೆ ಬಿಡಿಗಾಸು ಅನುದಾನ ಕೊಟ್ಟಿಲ್ಲ. ಮಾತಿತ್ತರೆ ಗ್ಯಾರಂಟಿ ಹೇಳ್ಕೊಂಡು ಒಂದು ಕ್ಷೇತ್ರಕ್ಕೆ ಬಿಡಿಗಾಸು ಕೊಟ್ಟಿಲ್ಲ. ನಮ್ಮ ರಾಜು ಕಾಗೆಯವರು ಹೇಳ್ತಾರೆ, ನಮ್ಗೆ ₹1 ದುಡ್ಡು ಕೊಟ್ಟಿಲ್ಲ, ಬೆಂಗಳೂರಿಗೆ ಬಂದು ನಾನು ನೇಣು ಹಾಕ್ತೀನಿ ಅಂತಾರೆ. ಅಲ್ಲಿ ಮೊಣಕಾಲ್ಮೂರಿನ ಗೋಪಾಲಕೃಷ್ಣ ಅವ್ರು ಹೇಳ್ತಾರೆ, ಚರಂಡಿಗೆ ಒಂದಿಡಿ ಮಣ್ಣು ಹಾಕೋಕ್ಕೂ ನಮ್ಗೆ ಯೋಗ್ಯತೆ ಎಲ್ಲ ದುಡ್ಡಿಲ್ಲ ಅಂತೇಳಿ. ನಾನು BJP ಅವ್ರ ಬಗ್ಗೆ ದಳದವ್ರ ಬಗ್ಗೆ ಮಾತಾಡ್ತಿಲ್ಲ, ಅವರ MLAಗಳು ಅವ್ರ ಮಂತ್ರಿಗಳೇ ಮಾತಾಡ್ತಿರ್ತಾರೆ. ದೇಶಪಾಂಡೆ ಅವ್ರು ಹೇಳ್ತಾರೆ, ಯಾವುದಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ರೀ ಅಂತ. ಈ ಪರಿಸ್ಥಿತಿಗೆ, ಈ ವಿಕಾರಿ ಪರಿಸ್ಥಿತಿಗೆ ರಾಜ್ಯವನ್ನು ತಗೊಂಡ್ಬಂದಿದೆ ಯಾಕೆ? ಕೇವಲ 52,000 ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ನಾನು ಆಗಲೇ ಹೇಳಿದಂಗೆ 90,000 ಎಕ್ಸ್ಟ್ರಾ. ಅದ್ರ ಜೊತೆಗೆ ಈ ವರ್ಷ ಮತ್ತೆ 1,92,000 ಕೋಟಿ ದುಡ್ಡು. ಎಲ್ಲಿಗೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯವ್ರೆ? ಯಾರು ಲೂಟಿ ಮಾಡ್ತಾವ್ರಿ ಸಿದ್ದರಾಮಯ್ಯವ್ರೆ? ಪಾಪ ಬಡ ಜನತೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಕೊಡ್ತಿರೋದೇ 52,000 ಕೋಟಿ. ನೀವು ಪೂರ್ತಿ ಕೊಟ್ಟರು ಅದರಲ್ಲಿ 2 ತಿಂಗಳು ಗೃಹಲಕ್ಷ್ಮಿ ನಾಮ ಹಾಕ್ತೀರಿ. ಈಗಾಗಲೇ ಯಾವುದೋ ಯುವ ನಿಧಿಗೆ ಹೊಗೆ ಹಾಕ್ಬಿಟ್ಟಿದ್ದೀರಿ. ಯುವ ನಿಧಿ ಮುಗಿದೋಯ್ತು, ಗೊತ್ತಲ್ಲ ನಿಮ್ಗೆ ವಿಷಯ? ಈ 5 ಪಂಚ ಗ್ಯಾರಂಟಿ ಅಂತ ಹೇಳ್ತಾರೆ, ಅದ್ರ ಒಂದು ಗ್ಯಾರಂಟಿ ಸಾಯ್ಸಾಗ್ಬಿಟ್ರು. ಯುವ ನಿಧಿಗೆ ಅದೇನಾಗಿತ್ತು ಅಂತೇಳಿ, ಯುವ ನಿಧಿ ನಾವು ಘೋಷಣೆ ಮಾಡ್ಬೇಕಾದ್ರೆ ಆಗಲೇ 8 ತಿಂಗಳಾಗಿತ್ತು. ಸೊ 2 ವರ್ಷಕ್ಕಷ್ಟೇ ಘೋಷಣೆ ಮಾಡೋದು. ಈ ವರ್ಷದ ಮಾರ್ಚ್ 31ನೇ ತಾರೀಕು ಯುವ ನಿಧಿ ಕ್ಲೋಸ್ ಆಗುತ್ತೆ. ಸೊ ಮುಂದೆ ಅದು ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರೆ ಬಜೆಟಲ್ಲಿ ಅಲಾಟ್ ಮಾಡಬೇಕಾಯ್ತು. ಬಜೆಟಲ್ಲಿ ಅಲೋಕೇಶನ್ ಮಾಡಿಲ್ಲ, ಅಲ್ಲಿಗೆ ಅಫಿಷಿಯಲ್ ಆಗಿ ಯುವ ನಿಧಿ ಸತ್ತೋಯ್ತು ಒಂದು. ಹಾಗಾದ್ರೆ ದುಡ್ಡೆಲ್ಲ ಎಲ್ಗೋಗ್ತಾ ಇದೆ? ಈ ಪಾರ್ಟಿ ಲೂಟಿ ಮಾಡಿ, ಈ ಪಾರ್ಟಿ ನೀವು ಸಾಲ ಮಾಡಿ, ಪ್ರತಿ ಮಗು ತಲೆ ಮೇಲೂ ಕೂಡ ಇವತ್ತು ನಿಮ್ಮ ಮನೇಲಿ ಹುಟ್ಟಿರ್ತಕ್ಕಂಥ ಒಂದು ಮಗು ತಲೆ ಮೇಲೆ 1,17,000 ರೂಪಾಯಿ ಸಾಲ ಹೊರಿಸಿದಿರಲ್ಲ. ನಾವೆಲ್ಲ ಲಕ್ಷಾಧೀಶ್ವರಗಳು, ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಒಬ್ಬೊಬ್ಬರ ತಲೆ ಮೇಲೆ 1,17,000 ರೂಪಾಯಿ ಸಾಲ ಇಟ್ಕೊಂಡಿದೆ. ಸಾಲದಲ್ಲಿ ನಾವು ಲಕ್ಷಾಧೀಶ್ವರು. ಈ ಪರಿಸ್ಥಿತಿಗೆ ರಾಜ್ಯವನ್ನು ತಗೊಂಡೋದಂತ, ಸುಭಕ್ಷವಾದಂಥ ರಾಜ್ಯವನ್ನು ತಗೊಂಡೋದ್ರೆ ಅದರಲ್ಲಿ ಅತಿ ಹೆಚ್ಚು ನಾನು ಹೇಳ್ತಿರ್ತಕ್ಕಂಥದ್ದು ಈ ಯುವ ಸಮುದಾಯಕ್ಕೆ ಹೊಡೆತ ಬಿದ್ದಿರೋದು, ಮತ್ತು ಏನು SC ST ಸಮುದಾಯಕ್ಕೆ ಹೊಡೆತ ಬಿದ್ದಿರೋದು. ನಾನು ಆಗಲೇ ಹೇಳ್ತೀನಿ, ಯುವ ನಿಧಿಯನ್ನು ಕಂಪ್ಲೀಟಾಗಿ ಕಟ್ ಮಾಡಿಬಿಟ್ರು. 2,84,000 ಹುದ್ದೆಗಳು ಖಾಲಿ ಇದ್ದಾವೆ. ಮೊನ್ನೆ ಡಿಸೆಂಬರಲ್ಲಿ ಯಾರು ಅಡಗೂರು ವಿಶ್ವನಾಥ್ ಅವರ ಪ್ರಶ್ನೆಗೆ ಅಫಿಷಿಯಲ್ ಆಗಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಸಿದ್ದರಾಮಯ್ಯವರು ಕೊಟ್ಟಂಥ ಉತ್ತರ, 3 ವರ್ಷದಲ್ಲಿ ಅವರು ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ಸರ್ಕಾರಿ ಹುದ್ದೆಗಳು ಕೇವಲ 8,118 3 ವರ್ಷದಲ್ಲಿ. ಎಂಥ ಸುಳ್ಳುಗಾರ ಸಿದ್ದರಾಮಯ್ಯ ಅಂತ ಹೇಳಿದ್ರೆ, ಇದೇ ಪದಗಳನ್ನು ನಾನು ಯೂಸ್ ಮಾಡಿಕ್ಕೆ ನನಗೆ ಯಾವುದೇ ಎಕ್ಸಿಟೇಷನ್ ಇಲ್ಲ. ಎಂಥ ಸುಳ್ಳುಗಾರ ಅಂದರೆ, ಈಗ ಘೋಷಣೆ ಮಾಡ್ತಾರೆ 56,690 ಜನನ ಹೊಸದಾಗಿ ನಾನು ನೇಮಕಾತಿ ಮಾಡ್ಕೊಂತೀವಿ ಅಂತ ಮೊನ್ನೆ ಘೋಷಣೆ ಮಾಡಿದ್ರಲ್ವ, ಸ್ಟ್ರೈಕ್ ಮಾಡಿದಾಗ. ಈಗ ನೆನೆ ಸಭೆನಲ್ಲಿ ಇದರಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ರು 56,000 ಹೊಸ ನೇಮಕಾತಿಗಳು ಮಾಡ್ಕೊಂತೀವಿ ಅಂತೇಳಿ. ನೀವು ಆ ಬಜೆಟ್ ಪೇಪರನ್ನು ತೆಗೆದು ನೋಡಿ. ನೀವು ಹೊಸ ನೇಮಕಾತಿ ಮಾಡೋದಕ್ಕೆ ನಿಮ್ಗೇನೋ ಉದ್ದೇಶ ಇದ್ದರೆ ಆ ಸ್ಯಾಲ್ರಿಗೆ ನೀವು ಫಂಡನ್ನು ಎತ್ತಿಡ್ಬೇಕು ತಾನೆ. ₹1 ದುಡ್ಡು ಎತ್ತಿಲ್ಲ. ಏನು ಹಳೆಯ ಸ್ಯಾಲ್ರಿಗಳಿಗೆ ಏನಿದೆ ಅದಕ್ಕೇನಿದೆ ಅದು ಮಾತ್ರ ಎತ್ತಿಟ್ಟಿದ್ದಾರೆ ಬಿಟ್ಟರೆ, ಹೊಸ ನೇಮಕಾತಿ ಪ್ರಕ್ರಿಯೆಗೆ ನೀವು ಕೊಡ್ತಕ್ಕಂಥ ಸಂಬಳಕ್ಕಾಗಲಿ ಅದಕ್ಕೆ ಅವರ ಸಲವತ್ತುಗಳಿಗೆ ಒಂದೇ ₹1 ದುಡ್ಡು ಇಟ್ಟಿದ್ದಿಲ್ಲ. ಅದರ ಅರ್ಥ ಇವರು ಮಾಡೋಕ್ಕೆ ಸಾಧ್ಯವಿಲ್ಲ. ಮಾಡಿದ್ರೆ ದುಡ್ಡಿನಿಂದ ಕೊಡ್ತಾರೆ ಅದನ್ನು. ಹಾಗಾಗಿ ಮತ್ತೆ ತಿರ್ಗಾ ಕಿವಿಗೆ ಹೂವನ್ನು ಇಡ್ತಾರೆ. ಈಗ ಮಕ್ಕಳು 22ನೇ ತಾರೀಕಿಂದ ಪಾದಯಾತ್ರೆ ಹೊರಟಿದ್ದಾರೆ, ಸರ್ಕಾರಿ ನೌಕರಿ ಕೊಡಿ ಅಂತೇಳಿ. ಆವಾಗ ಒಂದಷ್ಟು ಗೋಲಿಬಾರ್ ಆಗ್ತವೆ, ಒಂದಷ್ಟು ಆತ್ಮಹತ್ಯೆ ಮಾಡ್ತಿರ್ತಾರೆ. ಬಿಟ್ಬಿಟ್ರೆ ಇವರ ಜೀವನದಲ್ಲಿ ಮತ್ತಿನ್ನೊಂದು ಒಂದು ಸರ್ಕಾರಿ ಹುದ್ದೆನೂ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಇರೋರಿಗೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇವ್ರಿಗೆ ಇಲ್ದಂಗೆ ಆಗಿದೆ. ಇದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಜೆಟ್ ಎಲ್ಲವೂ ನಿಮಗೆ ತಲುಪಿರೋದ್ರಿಂದ ನಾನು ಆಗಲೇ ಈ ಅಂಕಿಅಂಶದ ಬಗ್ಗೆ ಹೋಗಲಿಕ್ಕೆ ಹೋಗಲ್ಲ. ಅದಾದಮೇಲೆ ನೀವು ವಲಯವಾರ ಖರ್ಚು ನೋಡಿ. ಒಂದು ರಾಜ್ಯದ ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಇದೆ ಅಂದಮೇಲೆ ಆ ಡಿಪಾರ್ಟ್ಮೆಂಟ್ಗಳಿಗೂ ಜಾಸ್ತಿ ಆಗ್ತಾ ಹೋಗಬೇಕು. ಇದು ಈ ಸರಿ ಏನು ಆಹಾರ ಸರಬರಾಜು ಖಾತೆಗೆ ಕಳೆದ ವರ್ಷಕ್ಕಿಂತ ಕಡಿಮೆ ಮಾಡಿದ್ದಾರೆ. RDPRಗೆ ಗ್ರಾಮೀಣಾಭಿವೃದ್ಧಿಗೆ ಕಳೆದ ವರ್ಷಕ್ಕಿಂತ 118 ಕೋಟಿ ಕಡಿಮೆ ಮಾಡಿದ್ದಾರೆ. ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಹೋದ ವರ್ಷಕ್ಕಿಂತ ಕಡಿಮೆ ಮಾಡಿದ್ದಾರೆ. ನಮ್ಮಲ್ಲಿ ಅತಿ ಹೆಚ್ಚು ಹೋಗ್ತಾ ಇರ್ತಕ್ಕಂಥದ್ದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ 43,000 ಕೋಟಿ. ಅದಕ್ಕಿಂತ 13,000 ಕೋಟಿ ಬರೀ ಸಾಲಕ್ಕೆ ಬಡ್ಡಿಗೆ ಹೋಗ್ತಾ ಇದೆ. 56,000 ಕೋಟಿ. ಯಾರು ಮಾಡಿರೋ ಸಾಲ? ಈ ಪುಣ್ಯಾತ್ಮ ಮಾಡಿರೋ ಸಾಲಕ್ಕೆ. ಹಾಗಾಗಿ ನಾನು ಹೇಳಿದ್ನಲ್ಲ, ಯಾಕೆ ಈ ಮಟ್ಟಿಗೆ 2013ರಿಂದ 2018ವರೆಗೆ ಈ ಮಟ್ಟಕ್ಕೆ ಸಿದ್ದರಾಮಯ್ಯವ್ರು ಇರಲಿಲ್ಲ ರೀ. ಒಂದಷ್ಟು ಹೋಲ್ಡ್ ಇತ್ತು. ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯವ್ರಿಗೆ ಅವ್ರು ಒಂದೇ ಒಂದಿರ್ತಕ್ಕಂಥದ್ದು, ಹೆಂಗನ ಮಾಡಿ 1-2 ವರ್ಷ ನನಗೆ ನನ್ನ ಸುದ್ದಿಗೆ ಯಾರು ಬಿಡಬೇಡಿ, ನನ್ನ ಕುರ್ಚಿ ಸುದ್ದಿಗೆ ಯಾರು ಬಿಡಬೇಡಿ, ನೀವು ಎಷ್ಟನ್ನ ಲೂಟಿ ಹೊಡ್ಕೊಳ್ಳಿ, ಅದೇ
ಕಾರಣಕ್ಕೋಸ್ಕರ ಅಬ್ಕಾರಿ ಇಲಾಖೆಯಲ್ಲಿ ಲೂಟಿ ಆಗ್ತಿದೆ, ಇದರೊಳಗಡೆ RDPR ಅಲ್ಲಿ ಲೂಟಿ ಆಗ್ತಾ ಇದೆ. ಇನ್ನು ಇವನು DK ಶಿವಕುಮಾರ್ ಮಿನಿಸ್ಟ್ರಿಯಿಂದ ಕೇಳಕ್ಕೆ ಗತಿಯಿಲ್ಲ, ನಗರಾಭಿವೃದ್ಧಿ ಖಾತೆಯನ್ನು ಎಲ್ಲದನ್ನು ಈ ಪಾರ್ಟಿ ಲೂಟಿ ಆಗ್ತಿದೆ ಅಂತ ಹೇಳಿದ್ರೆ ಈ ಕುರ್ಚಿ ಮೋಹಕ್ಕೋಸ್ಕರ ಇಡೀ ರಾಜ್ಯವನ್ನು ಒತ್ತೆ ಇಟ್ಬಿಟ್ಟಿದ್ದಾರೆ. ಒಂದ್ ಕಡೆಗೆ ಸಿದ್ದರಾಮಯ್ಯವರು ಯಾವ MLA ಎಷ್ಟನ್ನು ಲೂಟಿ ಹೊಡ್ಕೋ, ಯಾವ ಮಿನಿಸ್ಟರ್ ಎಷ್ಟನ್ನು ಲೂಟಿ ಹೊಡ್ಕೋ, ನಮ್ಮ ಸುದ್ದಿಗೆ ಬರಬೇಡ ಅಂತ ಅವರು. ಆ DK ಶಿವಕುಮಾರ್ ಅದೊಂದು ಅತೃಪ್ತ ಆತ್ಮ ರೀ. ಟಿವಿ ನೋಡಕ್ಕೆ ಅಸಹ್ಯ, ಇಷ್ಟೊಂದು ಪರದಾಡ್ಬೇಕೇನ್ರಿ ಒಂದು ಕುರ್ಚಿಗೋಸ್ಕರ. ದಿನಾ ಬೆಳಗ್ಗೆ ಇದ್ರೆ ಡೆಲ್ಲಿಗೆ ಹೋಗಿ ಸಾಯೋದು, ದಿನಾ ಬೆಳಗ್ಗೆ ಇದ್ರೆ ರಾಜ್ಯ ಸುಭಿಕ್ಷವಾಗಿದ್ದಾಗ ಎಲ್ಲ ಕಡೆಗೆ ಚೆನ್ನಾಗಿದ್ದಾಗ ಅದನ್ನು ಕೇಳ್ಕೊಳ್ಳಿ. ಅದು ಬಿಟ್ಬಿಟ್ಟು ಅದು ಬೇರೆ ದುರಾಂಕಾರದ ಮಾತು. ನಾವು ಡೆಲ್ಲಿಗೆ ಬರೋದು ರಾಜಕಾರಣ ಮಾಡಕ್ರಿ, ಕೇಂದ್ರ ಸರ್ಕಾರನ ಫಂಡ್ ಕೇಳೋದಕ್ಕಲ್ಲ ಅಥವಾ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಒಳ್ಳೇದಾಗಬೇಕಲ್ಲ, ರಾಜಕಾರಣ ಮಾಡೋಕ್ಕೆ ಈ ಪುಣ್ಯಾತ್ಮ ಕಳೆದ ಡಿಸೆಂಬರ್ 3ನೇ ತಾರೀಕಿಂದ ಇಲ್ಲಿವರೆಗೂ ಸುಮಾರು 73 ಬಾರಿ ಡೆಲ್ಲಿಗೆ ಹೋಗಿ ಬಂದವ್ರೆ. ಯಾವ ಕಾರಣಕ್ಕೋಸ್ಕರ? ರಾಜಕಾರಣ ಮಾಡೋದಕ್ಕೆ. ಇವರ ಈ ಏನು ಕೆಲವು ಭಾಷೆಗಳನ್ನ ಮಾತಾಡ್ತಾರೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಇವತ್ತು ಕರ್ನಾಟಕ ರಾಜ್ಯವನ್ನು ಈ ಮಟ್ಟಿಗೆ ತಂದಿಟ್ಟಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಖಂಡನೀಯ. ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರವೂ ಕೂಡ ನಾನು ಜನತೆಗೆ ಇದು ಮಾಡಿ, ಇನ್ನೆರಡು ವರ್ಷ ಏನೂ ಮಾಡೋಕ್ಕಾಗಲ್ಲ. ಈ ಸರ್ಕಾರ ತೊಲಗಲೇ ಇಲ್ಲ ಅಂದರೆ ಮಾತ್ರ ಆ ಜನಗಳಿಗೆ ಇರ್ತಕ್ಕಂತಹ ಏನು ನರಕ ಅದು ತಪ್ಪೋಕ್ಕೆ ಸಾಧ್ಯವೇ ಇಲ್ಲ. ಗೃಹಲಕ್ಷ್ಮಿ 2 ತಿಂಗಳು 5,000 ಕೋಟಿ ಎಲ್ಲೋಯ್ತು? ನೀವು ಪತ್ರಕರ್ತರ ಪ್ರಶ್ನೆ ಕೇಳಿದ್ರಿ, BJP ಅವ್ರ ಪ್ರಶ್ನೆ ಕೇಳಿದ್ರು, ದಳದವ್ರ ಪ್ರಶ್ನೆ ಕೇಳಿದ್ರು, ಜನಸಾಮಾನ್ಯರ ಪ್ರಶ್ನೆ ಕೇಳಿದ್ರು. ಇಲ್ಲಿವರೆಗೂ ಆ ತಾಯಿ ಬರೀ ಅಕ್ಕ ಲೆಕ್ಕಪಕ್ಕ ಲೆಕ್ಕೊಂಡು 28, 26, 28, 70 ತೆಗೆದುಕೊಂಡು ಹೋಗುತ್ತೆ ಬಿಟ್ಬಿಟ್ರೆ ಇಲ್ಲಿವರೆಗೂ 5,000 ಕೋಟಿ ಎಲ್ಲೋಯ್ತು ಗೊತ್ತೇ ಇಲ್ಲ. ಅದಾದಮೇಲೆ ಅಫಿಷಿಯಲ್ ಆಗಿ ಅವ್ರಿಗೆ ಮುನಿಯಪ್ಪನವ್ರೆ ಅನೌನ್ಸ್ ಮಾಡ್ತಾರೆ, ಇಲ್ಲ 2 ತಿಂಗಳದಲ್ಲ ನಮ್ಮಲ್ಲಿ ಅಕ್ಕಿದು ಮೋಸ ಆಗಿರೋದು, 1 ತಿಂಗಳದ್ದು ಮಾತ್ರ ಅಂತಾರೆ. ಅದು ತಿರ್ಗಾ ಸುಮಾರು 625 ಕೋಟಿ ಎಲ್ಲೋಯ್ತು ಗೊತ್ತೇ ಇಲ್ಲ. ಇದು ಅಫಿಷಿಯಲ್ ಆಗಿ ಆಗಿರೋ ಲೂಟಿಗಳು, ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಹೇಳೋದು. ಇವತ್ತು ಬಂಧುಗಳ ಇಡೀ ರಾಜ್ಯ ಏನಾದ್ರು ನಡೀತಾ ಇದೆ ಅಂತ ಹೇಳಿದ್ರೆ ಕೇವಲ ಕೇಂದ್ರ ಸರ್ಕಾರದ ಹಣದಿಂದ ಮಾತ್ರ ನಡೀತಾ ಇರೋದು. ಕೇವಲ ಕೇಂದ್ರ ಸರ್ಕಾರ. ಅಕ್ಕಿ ಭಾಗ್ಯ ತಗೊಳ್ಳಿ, ಬರ್ತಿರೋದು ಕೇವಲ ಮೋದಿಯವರ 5 kg ಅಕ್ಕಿನೇ. ಇವ್ರ ಯೋಗ್ಯತೆಗೆ 6ನೇ kg ಯಾವತ್ತು ಕೊಟ್ಟವ್ರೆ? 2 ತಿಂಗಳು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಅದರಲ್ಲೂ ನಾಮ ಹಾಕಿದ್ರು. ಇವಾಗೇನು ಇಂದಿರಾ ಕ್ಯಾಂಟೀನ್ ಕೊಡಿ, ಇಂದಿರಾ ಕಿಟ್ ಏನೋ ಮಾಡ್ತಿರ್ತಾರೆ, ಅದು ಏನು ಮಾಡ್ತಾರೆ, ಯಾವತ್ತು ಮಾಡ್ತಾರೆ ಇಲ್ಲಿವರೆಗೂ ಗೊತ್ತಿಲ್ಲ. ಸೊ ಇಡೀ ಅಕ್ಕಿ ಬಗ್ಗೆ ನಡೀತಿರೋದು ಕೇಂದ್ರ ಸರ್ಕಾರದ ದುಡ್ಡಿಂದ, ಮೆಟ್ರೋ ಪ್ರಾಜೆಕ್ಟ್ ನಡೀತಿರೋದು ಕೇಂದ್ರ ಸರ್ಕಾರದಿಂದ, ರಸ್ತೆಗಳು ನಡೀತಿರೋದು ಕೇಂದ್ರ ಸರ್ಕಾರದಿಂದ, ರೈಲ್ವೆ ಪ್ರಾಜೆಕ್ಟ್ಗಳು ನಡೀತಿರೋದು ಕೇಂದ್ರ ಸರ್ಕಾರದಿಂದ, ಜಲಜೀವನ ಅಭಿವೃದ್ಧಿ ನಿಗಮ ನಡೀತಿರೋದು ಕೇಂದ್ರ ಸರ್ಕಾರದಿಂದ. ಎಲ್ಲ ಪ್ರಾಜೆಕ್ಟ್ಗಳು ಕೇಂದ್ರ ಸರ್ಕಾರದ ಗ್ರಾಂಟಿಂದ ನಡೀತಾ ಬಿಟ್ರೆ ಇವ್ರ ಯೋಗ್ಯತೆಗೆ 40% ಕೊಡಬೇಕು ಅಂತೇಳಿ ಇದ್ರದ್ದು ಯಾವುದು VBG ರಾಮ್ಜಿ ಸ್ಕೀಮ್ಗೆನೇ ಅಡ್ಡಗಾಲ ಹಾಕ್ಬಿಟ್ಟವ್ರಿ. ಇವ್ರಿಗೆ ಆ ಸ್ಕೀಮಿನ ಬಗ್ಗೆ ಎಲ್ಲ ಪ್ರಾಬ್ಲಮ್ಮು. ನರೇಗಾ ಇದ್ದಾಗ ಇವ್ರು ಹೆಂಗೆ ಬೇಕಾದ್ರೂ ಲೂಟಿ ಹೊಡೆದ್ಬಿಡ್ಬೋದಾಗಿತ್ತು. ಲೆಕ್ಕಿರಲಿಲ್ಲ, ಪತ್ರ ಇರಲಿಲ್ಲ. ಅಲ್ಲೇ ಹೋಗಿ ಗುಂಡಿ ತೆಗಿ, ಅಲ್ಲೇ ಗುಂಡಿ ಮುಚ್ಚು, JCB ತಗೊಂಡು ಗುಂಡಿ ಎತ್ತು, ಅದಕ್ಕೆ ಬಿಲ್ ಮಾಡ್ಕೊಂಡು ಹೋಗು, ಚೆನ್ನಾಗಿ ಲೂಟಿ ಹೊಡೆದ್ಬಿಡ್ಬೋದಾಗಿತ್ತು. ಇದನ್ನು ಯಾವಾಗ ಸುಮಾರು 10-15 ವರ್ಷದ ಪದೇ CAG ಹೇಳ್ಕೊಂಡೋಯ್ತು. ಈ ರೀತಿ ವಿಪರೀತ ಲೂಟಿ ಆಗ್ತಾ ಇದೆ. ಮತ್ತೆ 5.5 ಲಕ್ಷ ಕೋಟಿ ಇಲ್ಲಿವರೆಗೂ ನರೇಗಾದಲ್ಲಿ ಕೆಲಸ ಆಗಿರೋದು. ಒಂದೇ ಒಂದು ಏನು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿದೆಯಾ? ಒಂದು ಅಣೆಕಟ್ಟು ಆಗಿದೆಯಾ? ಇದನ್ನ ತಡೆಯೋದಕ್ಕೆ VBG ರಾಮ್ಜಿ ಮಾಡಿ ಕೇಂದ್ರ ಸರ್ಕಾರ 100 ದಿನ ಏನು ಕಾರ್ಮಿಕರಿಗೆ, ನಮ್ಮ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಬೇಕಾದ್ರೆ ಅದನ್ನು 125 ದಿನ ಮಾಡಿ, 170-180 ದಿನದಂತಹ ಕೂಲಿಯನ್ನು ತಗೊಂಡೋಗಿ 380 ರೂಪಾಯಿ ಮಾಡಿ, ಎಲ್ಲದರಲ್ಲೂ ಹಾಕ್ತಕ್ಕಂಥ ದುಡ್ಡು ಜಾಸ್ತಿ ಮಾಡಿ, ಏನು ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದ ಗ್ರಾಂಟನ್ನು ಕೂಡ 40% ಜಾಸ್ತಿ ಮಾಡಿ, ಹೊಣೆಗಾರಿಕೆ ಹೊರೋದಕ್ಕೆ ರಾಜ್ಯ ಸರ್ಕಾರ ಕೂಡ ಹೊಣೆಗಾರಿಕೆ ಇರಬೇಕು ಅಂತೇಳಿ 40% ನೇಮಕ ಮಾಡಿದ್ರೆ. ಮುಂಚೆ 10% ಇತ್ತು, ಈಗ 40% ಮಾಡಿದ್ರೆ ಆ 40% ಕೂಡ ಯೋಗ್ಯತೆ ಇಲ್ಲದೆ, ಯಾಕೆಂದ್ರೆ ದಿವಾಳಿ ಇದ್ರೂ ಸರ್ಕಾರಕ್ಕೆ 40% ಕೂಡ ಯೋಗ್ಯತೆ ಇದೆ. ಆ ಜನಸಾಮಾನ್ಯರ ಬದುಕು ಕಟ್ಕೊಳ್ತಿದ್ದಂತಹ ಕೂಲಿ ಕಾರ್ಮಿಕರು, ರೈತಾಪಿಗಳು ಬದುಕು ಕಟ್ಕೊಳ್ತಿದ್ದಂತಹ VBG ರಾಮ್ಜಿ ಇದಕ್ಕೆ ಈ ಬಾರಿ ಹಣವನ್ನೇ ಇಟ್ಟಿಲ್ಲ, ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ. ಮತ್ತೆ ನರೇಗಾ ವಿಚಾರ ಹೇಳ್ತಾರೆ, ಕೇಂದ್ರ ಸರ್ಕಾರದಲ್ಲಿರೋ ಸ್ಕೀಮ್ ಬಗ್ಗೆ ಮಾತಾಡಿಕೊಂಡು ಈ ರೀತಿ ಜನಗಳಿಗೆ ಜೀವನವನ್ನು ಮುಳುಗಿಸ್ತಕ್ಕಂಥ ಕೆಲಸ ದಯಮಾಡಿ ಸಿದ್ದರಾಮಯ್ಯವರು ಮಾಡಬಾರ್ದು. ನೀವು ಯಾವುದೇ ರಂಗಕ್ಕೆ ಹೋಗಿ ಇವತ್ತು ನಮ್ಮ ಸರ್ಕಾರ ಇದ್ದಾಗ 15,000 ಶಿಕ್ಷಕರ ನೇಮಕಾತಿ ಮಾಡಿತ್ತು. ಮಾನ್ಯ BC ನಾಗೇಶ್ವರ ಸಚಿವರಿದ್ದಾಗ 15,000 ಹೊಸ ಶಿಕ್ಷಕರ ನೇಮಕಾತಿ ಆಗಿತ್ತು. ಪ್ರಕ್ರಿಯೆ ಕಂಪ್ಲೀಟ್ ಆಗಿತ್ತು. ಇವ್ರು ಜಸ್ಟ್ ಒಂದು ಇದನ್ನು ಕೊಡಬೇಕಿತ್ತು, ಏನೋ ನೇಮಕಾತಿ ಪತ್ರ ಕೊಡಬೇಕಿತ್ತು. ಇಲ್ಲಿವರೆಗೂ ಒಬ್ಬ ಶಿಕ್ಷಕರಿಗೆ ಕೊಟ್ಟಿಲ್ಲ. ಕಾರಣಕ್ಕೆ ಲ್ಯಾಪ್ಟಾಪ್ ಪಕ್ಕದಲ್ಲಿ ದಲಿತ ಹುಡುಗ ಕೂತಿದ್ರೆ ಅವ್ನಿಗೇನೂ ಇಲ್ಲ, ಪಕ್ಕದಲ್ಲಿ ಒಂದು ಹಿಂದುಳಿದ ವರ್ಗ ಕೂತಿದ್ದಾನೆ ಅವ್ನಿಗೇನೂ ಇಲ್ಲ, ಯಾವುದೋ ಒಂದು ಹಾಲು ಮತದ ಹುಡುಗ ಕೂತಿರ್ತಾರೆ ಏನೂ ಇಲ್ಲ. ಈ ರೀತಿ ತಾರತಮ್ಯ ಮಾಡ್ಬೇಕೇನ್ರಿ? ಆ ಹಜ್ಗೂ ಸರ್ಕಾರಕ್ಕೆ ಸಂಬಂಧ ಏನ್ರಿ? ಹಜ್ಜದ್ದು ಅದು ಮುಸಲ್ಮಾನದಲ್ಲ, ಅದು ಪ್ರೈವೇಟು. ಅದರೊಳಗಡೆಗೆ PPP ಮಾಡಲಿ ಇವ್ರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾರಂತೆ, ದುಡ್ಡೆಲ್ಲಿ ಹೋಗುತ್ತೆ, ಮತ್ತೆ ಹಜ್ಗೋಗುತ್ತೆ. ಅದಾದಮೇಲೆ ನೀವು ಅಲ್ಲಿ ಟ್ರೈನಿಂಗ್ ಸೆಂಟರ್ಗಳು ಮಾಡ್ತಾರಂತೆ. ಹಜ್ ಭವನದಲ್ಲಿ ಮಾಡೋ ಟ್ರೈನಿಂಗ್ ಸೆಂಟರ್ಗೆ ನಮ್ಮ ಸಮುದಾಯದವರೆಲ್ಲರೂ ಹೋಗ್ಬೇಕಂತೆ. ವಾಪಸ್ ಬರ್ತಾರೆ ಹೆಣ್ಮಕ್ಳು ಅಲ್ಲಿ ಹೋದವರು. ಯಾಕೆ? ಸರ್ಕಾರಿ ಜಾಗಗಳಿಲ್ವ ಯೋಗ್ಯತೆಗೆ?
ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಟ್ರೈನಿಂಗ್ ಸೆಂಟರ್ಗಳು ಮಾಡಬೇಕಾ? ಹಜ್ ಭವನದೊಳಗಡೆಗೆ ಟ್ರೈನಿಂಗ್ ಸೆಂಟರ್ ಮಾಡಬೇಕಾ? ಹಜ್ ಜಾಗದಲ್ಲಿ ಟ್ರೈನಿಂಗ್ ಸೆಂಟರ್ ಮಾಡಬೇಕಾ? ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇವರು ಇದನ್ನ? ಅವತ್ತು ಅದೇ ಮಾಡಿದ್ರು. ಹಿಂದಿನ ಸರ್ಕಾರದಲ್ಲಿ 13ರಿಂದ 18 ಇದ್ದಾಗ ಶಾದಿ ಭಾಗ್ಯ ಅಂತ ಮಾಡಿದ್ರು. ಏನು ಆ ಭಾಗ್ಯ ಆ ಹೆಣ್ಮಕ್ಳು ಮಾತ್ರನೇ ಬಡವರು ಹೆಣ್ಮಕ್ಳ? ಈ ದಲಿತರಲ್ಲಿ ಬಡವರು ಹೆಣ್ಮಕ್ಳು ಇರ್ಲಿಲ್ವಾ? ಅವರಿಗೆ ಮದುವೆ ಭಾಗ್ಯ ಇರ್ಲಿಲ್ವಾ? ಎಷ್ಟು ದಿನದ ಧರ್ಮಗಳು ನೋಡಿತೀರಿ, ಎಷ್ಟು ದಿನದ ಜಾತಿಗಳು ನೋಡಿತೀರಿ ಸಿದ್ದರಾಮಯ್ಯನವರೇ? ಇದನ್ನೇ ಮಾಡ್ಕೊಂಡ್ಬಂದ್ಬಿಟ್ರಲ್ಲ. 1,000 ಕೋಟಿ ಒಂದು ಸಮುದಾಯದ ಅಭಿವೃದ್ಧಿ ಕೊಡಕ್ಕಾಗೋದು ಇಡೀ ಎಸ್ ಹಿಂದೂ ಬಿಡ್ದಲ್ಲ ಎಲ್ಲ ವರ್ಗಗಳ 532 ಕೋಟಿ ಕೊಡ್ತೀರಿ ಅಂತ ಹೇಳಿದ್ರೆ ಎಲ್ಲಿಗೆ ತಗೊಂಡೋಗ್ತಿರ್ತೀರಿ ನೀವು ಈ ರಾಜ್ಯವನ್ನ? ಯಾವುದಕ್ಕೂ ನಮ್ಮ ಹತ್ರ ಈಗ ಹಣ ಇಲ್ದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಒಂದು ಅತಿವೃಷ್ಟಿ ಅನಾವೃಷ್ಟಿ ಬಂದ್ಬಿಟ್ರೆ ಈ ಸರಿ ಎಸ್ ಡಿ ಆರ್ ಪಿ ಅಂತ ಹೇಳಿದ್ರೆ ಸ್ಟೇಟ್ ಡ್ರಾಟ್ ರಿಲೀಫ್ ಫಂಡು, ಅದಕ್ಕೆ 20% ಇದನ್ನ ಕಡಿಮೆ ಮಾಡಿದ್ದಾರೆ. ಈ ಉತ್ತರ ಕರ್ನಾಟಕದಲ್ಲಿ ಏನೋ ಬರ ಬಂದರೂ ದುಡ್ಡು ಕೊಡೋದು ದುಡ್ಡಿಲ್ಲ ಈ ಸರಿ. 20% ಕಡಿಮೆ ಮಾಡಿರೋದು. ಅಕಸ್ಮಾತ್ ಪ್ರವಾಹ ಬಂದರೂ ಮತ್ತೆ ದುಡ್ಡಗತೆ ಇಲ್ಲ ಇಲ್ಲಿ. ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಜಿಲ್ಲೆಗೆ ಏನೇನು ಬಂದಿದೆ ಅಂತೇಳಿ ನಮ್ಮ ಪಟ್ಟಿ ತಗೊಂಡು ನೀವೇ ನೋಡ್ಬಿಡಿ ನಿಮ್ಮ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅಂತೇಳಿ. ನನಗೆ ಬಾಗಲಕೋಟೆ ಜಿಲ್ಲೆದು ಹೇಳ್ತಾ ಇದ್ವಿ 3 ಕೋಟಿ 4 ಕೋಟಿ ಒಂದು ಜಿಲ್ಲೆಗೆ. ಇವತ್ತು CM ಮೂಲಸೌಕರ್ಯ ಕಂಪ್ಲೀಟ್ ಮೂಲಸೌಕರ್ಯಕ್ಕೆ 4,000 ಕೋಟಿ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಮೂಲಸೌಕರ್ಯ ಅಭಿವೃದ್ಧಿಗೆ 4,000 ಕೋಟಿ. ನೀವು 30 ಜಿಲ್ಲೆಗೆ ಡಿವೈಡ್ ಮಾಡಿದ್ರೆ 16ರಿಂದ 17 ಕೋಟಿ ಬರಲ್ಲ ಒಂದು ಜಿಲ್ಲೆಗೆ ಹೇಳ್ತಾ ಇರೋದು. ಕಳೆದ ಬಾರಿ 15,000 ಕೋಟಿ ಇದೆ, ಸರಿ 4,000 ಕೋಟಿ. ಇದರರ್ಥ ಸಿದ್ದರಾಮಯ್ಯನವರು ತಮ್ಮ ಏನು ಆ ಕುರ್ಚಿಯ ಆಸೆಗೋಸ್ಕರ, ಕುರ್ಚಿಯ ಲೋಲಪದಗೋಸ್ಕರ ಜೊತೆಗೆ ಏನು ಕೇಂದ್ರ ಏನು ಇವ್ರದ್ದು ಹೈಕಮಾಂಡ್ ಏನಿದೆ, ಈ ಹೈಕಮಾಂಡ್ ATM ತುಂಬೋದಕ್ಕೋಸ್ಕರ ಕರ್ನಾಟಕ ರಾಜ್ಯವನ್ನು ಬರ್ಬಾದ್ ಮಾಡಿದ್ದಾರೆ. ಈ ಸಂದೇಶವನ್ನು ತಮ್ಮ ಮುಖಾಂತರ ನಾನು ಜನತೆಗೆ ತಲುಪಲಿಕ್ಕೆ ಇಷ್ಟಪಡ್ತೇನೆ. ಬಂದರೆ ಸರ್ 14ನೇ ಹಣಕಾಸು ಆಯೋಗದಲ್ಲಿ 4.71 ಪಾಲ್ ಬರಬೇಕಾಗಿತ್ತು ಕೇಂದ್ರದ್ದು, 15. ಸೊ ಬಜೆಟನ್ನು ನಾವು ಸರಿ ದೂಗಿಸೋಕ್ಕಾಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದಕ್ಕೇನು ಹೇಳ್ತಾರೆ? ವೆರಿ ವ್ಯಾಲಿಡ್ ಪ್ರಶ್ನೆ ಸರ್. 15ನೇ ಹಣಕಾಸಿನ ಆಯೋಗದ ನಿರ್ಮಾಣ ಮತ್ತು ಅದರದ್ದು ಕಂಪ್ಲೀಟ್ ರೆಡಿಯಾಗಿದೆ. ಅವಾಗ 2013ರಲ್ಲಿ 15 ಹಣಕಾಸು ಮಾಡಿದ್ದು 2013ರಲ್ಲಿ. 2013 ಸೆಪ್ಟೆಂಬರಲ್ಲಿ ಆಗ ಸರ್ಕಾರ ಇದ್ದಿದ್ದು UPA ಸರ್ಕಾರ. ರಘುನಾಥ್ ರಾಜನ್ ಅವರು ಗವರ್ನರ್ ಆಗಿದ್ದರು. ಕರ್ನಾಟಕದಿಂದ ಮೀಟಿಂಗ್ ಅಟೆಂಡ್ ಮಾಡಿದ್ದು ಯಾರು ಗೊತ್ತಾ? ಮಾನ್ಯ ಸಿದ್ದರಾಮಯ್ಯನವರು. 15ನೇ ಹಣಕಾಸಿನ ಅಷ್ಟಿಗೂ ಒಪ್ಪಿಗೆ ಕೊಟ್ಕೊಂಡ್ಬಂದು ಅದನ್ನು ಸರಿ ಅಂತ ಮಾಡಿ ಒಪ್ಪಿಗೆ ಕೊಟ್ಕೊಂಡ್ಬಂದಿದ್ದು ಸಿದ್ದರಾಮಯ್ಯನವರು ಮಾಡಿದ್ದು. ಆವತ್ತು ಮಾಡಿರೋ ಪಾಪ ಇವತ್ತು ಒಂದು ಡಿಸೆಂಟ್ ನೋಟ್ ಹಾಕಿಲ್ಲ ರೀ. ಅವರೆಲ್ಲ ಇಡೀ ಸೌತ್ ಸ್ಟೇಟ್ಗಳು ಒಂದು ಡಿಸೆಂಟ್ ನೋಟ್ ಹಾಕಿಲ್ಲ. ನಮಗೆ ಕಡಿಮೆ ಆಗ್ತಾ ಇದೆ, ನಮ್ಗೆ ಇದು ತಪ್ಪಿಸಿ ಅಂತೇಳಿ ಒಂದು ಡಿಸೆಂಟ್ ನೋಟ್ ಹಾಕಿಲ್ಲ. ಅವ್ರು ಅವತ್ತು ಮಾಡಿದ್ದನ್ನು ಇವತ್ತು ಅನುಭವಿಸ್ತಾ ಇದ್ದೀವಿ. ಇವತ್ತು ಅದಕ್ಕೋಸ್ಕರನೇ ನೋಡಿ, ಕಳೆದ ಬಾರಿ ಇದೇ ವರ್ಷನೇ 15ನೇ ಆಯೋಗ ಹೇಳಿದ್ದಕ್ಕಿಂತ ಜಾಸ್ತಿ ಅಮೌಂಟ್ ರಿಲೀಸ್ ಆಗಿದೆ. ಸರಿ, ಅದನ್ನೇ ಸರ್ ಆಯೋಗ ಮಾಡಿರ್ತಕ್ಕಂಥದ್ದು ಕಡಿಮೆ. 2013ರಲ್ಲಿ ಆಗಿದ್ದದು. 2013 ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಸಿದ್ದರಾಮಯ್ಯ ಮಾಡಿ ಬಂದಿರೋದು. ಅವಾಗ ಬಿಜೆಪಿ ಸರ್ಕಾರ ಇರಲಿಲ್ಲ. ಬಿಜೆಪಿ ಸರ್ಕಾರ ಬಂದು 2014ರಲ್ಲಿ. ಅದು ಬಂದ ಮೇಲೆ 5 ವರ್ಷ ಅದನ್ನೇ ಅನುಭವಿಸ್ಬೇಕಲ್ಲ ನಾವು. ಹಾಗಾಗಿನೇ 2016 ಆಯೋಗ ಬರ್ಬೇಕಾದ್ರೆ ಮತ್ತೆ ಕೇಳ್ಕೊಂಡಿದ್ದು ಈ ಮಿನಿಸ್ಟ್ರಿಗೆ ದಯಮಾಡಿ ಹೋಗಿ ನೀವು ಅಟೆಂಡ್ ಮಾಡಿ ಬನ್ನಿ ಅಂತೇಳಿ. ಒಂದು ಸರಿ ಆಯೋಗಕ್ಕೆ ಎಲ್ಲ CMಗಳು ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಯಾವ ಕೇಂದ್ರ ಸರ್ಕಾರವೂ ಮಾಡ್ಲಿಕ್ಕಾಗಲ್ಲ. ಇದು ಅದಾಗಿರ್ತಕ್ಕಂತಹ ಹಣ. ಹಾಗಾಗಿ ಅದನ್ನ ಇವಾಗ ರಿವೈಸ್ ಮಾಡ್ತಕ್ಕಂಥ ಕೆಲಸ ಆಯಿತು. ಏನು 3.17 ಇತ್ತು ಅದನ್ನ 4.23 ಮಾಡಿರೋದಕ್ಕೆ ಮತ್ತೆ ಈಗ 7,000 ಕೋಟಿ ಅಡಿಷನಲ್ ಆಗಿ ಬರ್ತಾ ಇದೆ. ಈಗ ನಿಮ್ಮ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಲ್ಲ ಮೊನ್ನೆ, ಅದರಲ್ಲಿ ರಾಜ್ಯಕ್ಕೆ ಏನೇನು ಕೊಟ್ಟಿದೆ ಅನ್ನೋದು ಹೇಳಿ. ಎಸ್ ಸರ್, ಮೊದಲನೇದು ನಾನು ಇವರು ಹೇಳ್ತಾರೆ, ಯಾವಾಗಲೂ ಹೇಳ್ತಾರೆ ನಾವು 4 ಲಕ್ಷ ಕೋಟಿ ಕೊಡ್ತೀವಿ, 4 ಲಕ್ಷ ಕೋಟಿ ಕೊಡ್ತೀವಿ, ಅದ್ರ 65,000 ಕೋಟಿ ಕೊಡ್ತೀವಿ. ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ, ಈ ಕರ್ನಾಟಕ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಯಾವ್ಯಾವ್ದು ಹೋಗುತ್ತೆ? 1,20,000 ಕೋಟಿ ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ. ಅದಾದಮೇಲೆ 1,60,000 ಕೋಟಿ GST ಹೋಗುತ್ತೆ. ಅದಾದಮೇಲೆ 25,000 ಕೋಟಿ ಸೆಸ್ ಹೋಗುತ್ತೆ. ಸೆಸ್ ಬಿಟ್ಬಿಡಿ, ಅದು ಸೆಸ್ಸು ಸೇರಿಸ್ಕೊಡಿ. ಈ 3 ಸೇರಿಸ್ಕೊಂಡ್ರೆ ಎಷ್ಟಾಯಿತು? 120, 180, 3 ಲಕ್ಷ ಕೋಟಿ ಆಯಿತು. ಇದೇ ಕೇಂದ್ರ ಸರ್ಕಾರಕ್ಕೆ ಹೋಗೋದು. ವಾಪಸ್ ಬರೋದು ಎಷ್ಟು ಗೊತ್ತಾ? ಈ ಏನು 1,60,000 ಕೋಟಿ GST ಹೋಗುತ್ತೆ, ಅದರಲ್ಲಿ SGST 50% ಇಲ್ಲಿ ಇಟ್ಕೊಂಡೇ ಕಳಿಸೋದು. ಅಲ್ಲಿಗೆ 80,000 ಕೋಟಿ ಇಲ್ಲೇ ಉಳ್ಕೊಂತು. ಅದಾದಮೇಲೆ ಮೊನ್ನೆ ಕೇಂದ್ರ ಸರ್ಕಾರ